ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಪೂಜ್ಯನೀಯ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಹಿರಿಯರು ಆಗಿರ್ತಕ್ಕಂಥ ಪ್ರೇಮಜ್ಜಿಯವರು ಈಗಾಗಲೇ ಸಸ್ಯಾಹಾರದ ಬಗ್ಗೆ, ಧ್ಯಾನದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದಾರೆ. ಇನ್ನು ರಾಮನಗರ ಪಿರಮಿಡ್ ಧ್ಯಾನಕ್ಕೆ ಸಂಸ್ಥವಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೃಷ್ಣಪ್ಪನವರೇ, ವೇದಿಕೆ ಉಳಿಸಿರ್ತಕ್ಕಂಥ ಮಾಗಡಿ ವಿಭಾಗದ ಪಿರಮಿಡ್ ಮಾಸ್ಟರ್ ಗಣ್ಯರೇ, ಹಾಗೂ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳೇ, ತಾವು ಈ ದಿವಸ ಮಾಗಡಿ ಪಟ್ಟಣದಲ್ಲಿ 3.5 ಕಿಲೋಮೀಟರ್ ಹೆಚ್ಚು ಕಾಲ್ನಡಿಗೆಯಿಂದ ಜಾಥಾ ಮಾಡಿ ಸಸ್ಯಾಹಾರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡ್ತಕ್ಕಂಥ ಕೆಲವು ಸ್ಲೋಗಾನ್ಗಳನ್ನು ಹೇಳಿಕೊಂಡು ತಾವು ಇಲ್ಲಿ ಸಂಗೀತ ಧ್ಯಾನವನ್ನು ಸಹ ಅನುಭವಿಸಿದ್ದೀರಿ. ಯಾಕೆ ನಾವು ಸಮಾಜಕ್ಕೆ ಸಸ್ಯಾಹಾರದ ಬಗ್ಗೆ ಹೆಚ್ಚು ಜನರಲ್ಲಿ ಅವೇರ್ನೆಸ್ನ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಒಬ್ಬರು ಕವಿ ಒಂದು ಕಡೆ ಹೇಳ್ತಾರೆ, ರಸವೇ ಜನನ ವಿರಸವೇ ಮರಣ ಅಂತ. ಪ್ರತಿಯೊಂದು ಚೈತನ್ಯ ಕಣ ಆದಂಥ ವೀರ್ಯದ್ರವ ಏನಿದೆಯೋ ಆ ಚೈತನ್ಯ ಶಕ್ತಿಯಿಂದಲೇ ನಾವೆಲ್ಲ ಈ ಭೂಮಿ ಮೇಲೆ ಹುಟ್ಟಿದ್ದೇವೆ. ಆ ಕೊನೆಯ ಒಂದು ಹನಿ ಹೋದ ತಕ್ಷಣವೇ ನಾವು ಈ ದೇಹವನ್ನು ಬಿಡ್ತೇವೆ. ಈ ಚೈತನ್ಯ ಶಕ್ತಿಯುಳ್ಳಂಥ ಪ್ರಾಣಶಕ್ತಿ ಏನಿದೆಯಲ್ಲ, ಇದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ತಿನ್ನುವ ಆಹಾರಗಳಿಂದ ಬರುತ್ತೆ. ನಾವು ಯಾವ ರೀತಿ ಆಹಾರವನ್ನು ತಿಂತೀವೋ ಆ ರೀತಿಯ ಒಂದು ಪ್ರಾಣ ಚೈತನ್ಯ ಶಕ್ತಿ ನಮ್ಮಲ್ಲಿ ಇರುತ್ತೆ. ನಾವು ತಿಂದಂಥ ಆಹಾರ 7 ಧಾತುಗಳಾಗಿ ಬದಲಾವಣೆ ಆಗುತ್ತೆ. ತಿಂದಂಥ ಆಹಾರ ಫಸ್ಟು ರಸವಾಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಸಣ್ಣ ಕರಳು ನಾವು ತಿಂದಿರ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಹಿಡಿದುಕೊಂಡು ಅದನ್ನು ಉಳಿದದನ್ನು ಮಲಮೂತ್ರವಾಗಿ ದೊಡ್ಡ ಕರಳು ಮತ್ತು ಇನ್ನೊಂದು ಕಡೆ ಕಳಿಸುತ್ತೆ. ಯಾವಾಗ ಸಣ್ಣ ಕರಳಿನಲ್ಲಿ ಈ ಒಂದು ತಿಂದಂಥ ಅನ್ನ ರಸವಾಗಿ ಪರಿವರ್ತನೆ ಆದಮೇಲೆ ಅದು ರಕ್ತವಾಗಿ ಪರಿವರ್ತನೆ ಆಗುತ್ತೆ. ರಕ್ತ ಯಾವ ರೀತಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ರೆ, ಹೇಗೆ ಸಮುದ್ರದ ಅಲೆಗಳು ಪುಂಖಾನುಪುಂಖವಾಗಿ ಬರ್ತಾ ಇದೆಯೋ ಹಾಗೆ ನಮ್ಮ ಭಾವನೆಗಳು ಯಾವಾಗಲೂ ತಳಿ ಕೇಂದ್ರದಿಂದ ಭಾವನೆಗಳು ಪ್ರತಿ ಕ್ಷಣವೂ ಪ್ರತಿ ಸೆಕೆಂಡು ಬರ್ತಾನೇ ಇರುತ್ತೆ. ಆ ಭಾವನೆಗಳು ಬಂದಾಗೆಲ್ಲ ನಮ್ಮ ದೇಹದೊಳಗೆ ಒಂದು ರಾಸಾಯನಿಕ ಕ್ರಿಯೆ ಆಗುತ್ತೆ. ಅದನ್ನು ನಾವು ಬಯೋಕೆಮಿಕಲ್ ಅಂತ ಕರಿತೀವಿ. ಯಾವಾಗ ಬಾಡಿನಲ್ಲಿ ನಮ್ಮ ಭಾವನೆಗೆ ತಕ್ಕಂತೆ ಆ ರಸ ಉತ್ಪತ್ತಿ ಆಗ್ತೋ, ಆ ರಸಾಯನ ಉತ್ಪತ್ತಿ ಆಗ್ತೋ, ಅದು ರಕ್ತದ ಒಂದು ಪೌಷ್ಟಿಕ ರಕ್ತದ ಒಂದು ಅದರ ಮಾದರಿ ಇದೆಯಲ್ಲ, ಆ ಭಾವನೆಗೆ ತಕ್ಕಂತೆ, ಆ ಕೆಮಿಕಲ್ಗೆ ತಕ್ಕಂತೆ ನಮ್ಮ ಬ್ಲಡ್ ಉತ್ಪತ್ತಿ ಆಗುತ್ತೆ. ಅದೇ ರಕ್ತ ಮತ್ತೆ ಕ್ರಿಯೆ ಹೊಂದಿದಾಗ ಅದು ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ಆ ಮಾಂಸದಲ್ಲಿ ಇರ್ತಕ್ಕಂಥ ಎಣ್ಣೆಯ ಅಂಶ, ಅದನ್ನು ಫ್ಯಾಟ್ ಅಂತ ಏನು ಕರಿತೀವಿ, ಮೇದಸ್ ಅಂತ ಏನು ಕರಿತೀವಿ, ಅದು ಆ ಒಂದು ಲೇಯರ್ ಏನಾಗುತ್ತೆ ಆ ಮಾಂಸದ ಮೇಲೆ ಬರುತ್ತೆ, ಅದನ್ನು ನಾವು ಮೇದಸ್ಸು ಅಂತ ಕರಿತೀವಿ. ಸೊ ಅದು ಮತ್ತೆ ಪ್ರಕ್ರಿಯೆ ಹೊಂದಿದಾಗ ಅದು ಕರಗಿ ಆ ಮಾಂಸದ ಒಳಗಡೆ ಕ್ಯಾಲ್ಸಿಯಂ, ಅದೇನು ಮೂಳೆ ಸುಣ್ಣದ ರೀತಿಯಲ್ಲಿ ಒಳಗಡೆ ಅದು ಸಂಗ್ರಹವಾಗುತ್ತೆ. ಸೊ ಆ ಒಂದು ಮೂಳೆಯ ಒಳಗಡೆ ಮಜ್ಜೆ ಎಂಬತಕ್ಕಂಥ ಮತ್ತೊಂದು ಧಾತು ಉತ್ಪತ್ತಿ ಆಗುತ್ತೆ. ಸೊ ಆ ಮಜ್ಜೆನೇ ಕೊನೆಗೆ ವೀರ್ಯ ದ್ರವವಾಗಿ ಚೈತನ್ಯ ಶಕ್ತಿ, ಪ್ರಾಣಶಕ್ತಿ, ಜೀವಶಕ್ತಿ ಆಗುತ್ತೆ. ಹಾಗಾದರೆ ನಾವು ಎಂಥ ಆಹಾರವನ್ನು ತಿಂತೀವೋ ಅದರ ಮೇಲೆ ನಮ್ಮ ಪ್ರಾಣಶಕ್ತಿ ಇರುತ್ತೆ. ಸೊ ಅದರಿಂದ ಗೌತಮ ಬುದ್ಧರು ಅದನ್ನು ಹೇಳಿದ್ದು, ಪ್ರಾಣಿ ಹಿಂಸೆಯನ್ನು ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ, ನಾವು ತಿಂತಕ್ಕಂಥ ಪ್ರತಿಯೊಂದು ಆಹಾರ ಧಾನ್ಯಗಳಲ್ಲೂ ಏನಿದೆ ಅಂದರೆ ಅದರಲ್ಲಿ ಲವಣಾಂಶಗಳು ಇದೆ. ಈಗ ನಾವೆಲ್ಲ ಬದನೆಕಾಯಿನ ನೀವು ತಿನ್ನಬೇಕಾದ್ರೆ, ಕಟ್ ಮಾಡಬೇಕಾದ್ರೆ ಅಲ್ಲಿ ಕಬ್ಬಿಣದ ಅಂಶ ಬರುತ್ತೆ. ಅಂದೇನಾಯಿತು,
ಬದನೆ ಗಿಡನೇ ಭೂಮಿಯಲ್ಲಿ ಇರ್ತಕ್ಕಂಥ ಕಬ್ಬಿಣದ ಅಂಶವನ್ನು ರಸವಾಗಿ ಎಳೆದು ನಮಗೆ ತರಕಾರಿ ರೂಪದಲ್ಲಿ ಕೊಡ್ತು. ಹಾಗೆಯೇ ಪ್ರತಿಯೊಂದು ಸೊಪ್ಪು ತರಕಾರಿಗಳು ದವಸ ಧಾನ್ಯಗಳನ್ನು ನಾವು ಏನೆಲ್ಲ ಸೇವಿಸ್ತೀವೋ ಪ್ರತಿಯೊಂದೂ ಸಹ ಈ ಭೂಮಿಯಲ್ಲಿ ಇರ್ತಕ್ಕಂಥ ಆ ಒಂದು ಧಾತುಗಳು ಏನಿದೆಯೋ ದ್ರವರೂಪ ಧಾತುಗಳನ್ನು ತನ್ನ ಬೇರುಗಳ ಮೂಲಕ ಎಳ್ಕೊಂಡು ಅದನ್ನ ರಸದ ಮೂಲಕ ಸೊಪ್ಪಿನ ಮೂಲಕ ಹಣ್ಣು ಕಾಯಿ ಬೀಜದ ಮೂಲಕ ನಮಗೆ ಕೊಡುತ್ತೆ. ಸೊ ಅದರಿಂದ ಈ ಭೂಮಿಯಲ್ಲಿ ಮಣ್ಣು ಇದೆ, ಲೋಹ ಇದೆ ಮತ್ತು ರಸಾಯನ ಇದೆ. ಇದು ಇಷ್ಟು ಅಂಶಗಳು ನಮ್ಮ ಶರೀರಕ್ಕೆ ಬೇಕು. ನಮ್ಮ ಶರೀರ ಬೆಳಿಬೇಕು ಅಂದರೆ ಈ ಏನು ಲೋಹದ ಅಂಶಗಳು ಇದೆಯಲ್ಲ, ಅದು ಲವಣಾಂಶಗಳು ಅಂತ ಮತ್ತೆ ಅರ್ಥದಲ್ಲಿ ಹೇಳ್ತೀವಿ. ಆ ಲೋಹದ ಅಂಶಗಳೆಲ್ಲ ಏನಿದೆ ಈ ಮಣ್ಣಿನಲ್ಲಿ ಇದೆ. ಅದೇ ನಾವು ಯಾವುದೋ ಒಂದು ಪ್ರಾಣಿಯ ಮಾಂಸವನ್ನು ತಿಂದಾಗ ಅದರಲ್ಲಿ ಬರ್ತಕ್ಕಂಥ ಚೈತನ್ಯ ಶಕ್ತಿಗೂ ಪ್ರಕೃತಿ ದತ್ತವಾಗಿ ಇರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳಿರ್ತಕ್ಕಂಥ ಎಲ್ಲ ಒಂದು ಲೋಹಗಳ ಅಂಶ, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಕಬ್ಬಿಣ ಇರ್ಬೋದು, ತಾಮ್ರ ಇರ್ಬೋದು, ನಿಕ್ಕಲ್ ಇರ್ಬೋದು, ಹೀಗೆ ಏನೆಲ್ಲ ಒಂದು ಲೋಹದ ಅಂಶಗಳು ಮಣ್ಣಲ್ಲಿದೆಯೋ ಅವೆಲ್ಲದ ಒಂದೊಂದು ಅಂಶಗಳನ್ನ ಒಂದೊಂದು ಸೊಪ್ಪು ತರಕಾರಿಗಳಿಂದ ನಮ್ಮ ದೇಹಕ್ಕೆ ಕೊಡುತ್ತೆ. ಸೊ ಅದರಿಂದ ಈ ಪ್ರಾಣ ಚೈತನ್ಯ ಶಕ್ತಿ ಉತ್ತಮವಾಗಿರಬೇಕು ಅಂದರೆ ನಾವೆಲ್ಲರೂ ಸಸ್ಯಾಹಾರದ ಈ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಇದು ಯಾವುದೇ ಶಾಲಾ ಕಾಲೇಜಿನಲ್ಲಿ ಪಠ್ಯಪುಸ್ತಕಗಳಲ್ಲಿ ಈ ವಿಷಯ ಇಲ್ಲದೆ ಇರ್ಬೋದು. ಆದರೆ ಯಾವಾಗ ನಮ್ಮ ಜನಗಳಿಗೆ ಯಾವ ಆಹಾರವನ್ನು ತಗೊಂಡ್ರೆ ನಮ್ಮ ಶರೀರಕ್ಕೆ ಯಾವ ರೀತಿಯ ಒಂದು ಲೋಹದ ಅಂಶ ಬರುತ್ತೆ ಅಂತ ತಿಳ್ಕೋಬೇಕಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಸ್ಯಾಹಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಸಸ್ಯಾಹಾರವನ್ನು ನಾವು ಬಳಸ್ಕೊಳ್ಬೇಕು. ಈ ರೀತಿ ನಾವು ಸಸ್ಯಾಹಾರವನ್ನು ತಿನ್ನೋದ್ರಿಂದ ದೀರ್ಘಾಯಸ್ಸನ್ನು ಪಡ್ಕೊಳ್ತೀವಿ ಮತ್ತು ಹೆಚ್ಚಿನ ಅನಾರೋಗ್ಯಕ್ಕೆ ನಾವು ಈಡಾಗೋದಿಲ್ಲ. ಯಾರು ಹೆಚ್ಚು ಸಸ್ಯಾಹಾರನ ತಿಂತಿರೋ, ಈಗ ಆಯುರ್ವೇದದಲ್ಲಿ ಏನಿದೆ ಅಂದರೆ ನಿಮ್ಮ ಶರೀರ ಬರ್ತಕ್ಕಂಥ ಪ್ರತಿಯೊಂದು ಮಾನಸಿಕ ಕಾಯಿಲೆಗಳಿರಬಹುದು, ಪ್ರಾಣ ಸಂಕಟಗಳಿರಬಹುದು, ದೈಹಿಕ ಕಾಯಿಲೆಗಳಿರಬಹುದು, ಆ ಕಾಯಿಲೆಗಳಿಗೆ ಬರಬೇಕಾದಂಥ ಏನು ಔಷಧಿಗಳೇನಿದೆಯಲ್ಲ ಅವೆಲ್ಲವೂ ಗಿಡಮೂಲಿಕೆಗಳೆಲ್ಲ ಪ್ರಕೃತಿ ನಮಗೆ ಕೊಟ್ಟಿದೆ. ಅದರಿಂದ ಪ್ರತಿಯೊಂದು ಔಷಧಿ ಗುಣಗಳು ಗಿಡಮೂಲಿಕೆಗಳಲ್ಲಿ ಆಹಾರದಲ್ಲಿ ಇರೋದ್ರಿಂದ ಯಾರು ತಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಬಳಸ್ಕೊಳ್ತೀರೋ, ಯಾರು ತಮ್ಮ ಆಹಾರ ಕ್ರಮಗಳನ್ನು ಸರಿಯಾಗಿ ಬಳಸ್ಕೊಳ್ತೀರೋ, ಯಾರು ಜೀವನದಲ್ಲಿ ಸಂಸ್ಕಾರಗಳನ್ನು ಸರಿಯಾಗಿ ಬಳಸ್ಕೊಳ್ತೀರೋ ಅವ್ರಿಗೆ ಯಾವುದೇ ರೀತಿ ದೈಹಿಕ ಮಾನಸಿಕ ಪ್ರಾಣ ಸಂಕಟಗಳು ಬರುವುದಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಚೈತನ್ಯ ಶಕ್ತಿಯಿಂದ ಪ್ರಾಣಶಕ್ತಿ ಹೆಚ್ಚಿಸ್ಕೊಳ್ಬೇಕಾದ್ರೆ ಸಸ್ಯಾಹಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಸಸ್ಯಾಹಾರದ ಬಗ್ಗೆ ನಾವು ಹೆಚ್ಚು ಅರಿವನ್ನು ಜನಗಳಿಗೆ ಮೂಡಿಸ್ಬೇಕು ಮತ್ತು ಅದನ್ನು ನಾವೆಲ್ಲ ಅನುಸರಿಸಬೇಕು. ಯದ್ಭಾವಂ ತದ್ಭವತಿ. ನಾವು ಯಾವ ರೀತಿ ಭಾವನೆ ಮಾಡ್ತೀವೋ ಆ ಪ್ರತಿಯೊಂದು ಭಾವನೆಗಳು ಅಂದರೆ ಪಂಚೇಂದ್ರಿಯಗಳಿಂದ ಏನು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಚರ್ಮದಿಂದ ಸ್ಪರ್ಸ್ತೀವಿ, ನಾಲಿಗೆಯಿಂದ ರುಚಿ, ಮುಂದೆ ವಾಸನೆ, 5 ಇಂದ್ರಿಯಗಳ ಮೂಲಕ ತನ್ಮಾತ್ರೆಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಏನು ಹೇಳ್ತೀವಿ ಅವೆಲ್ಲವೂ ಏನಾಗುತ್ತೆ ಅಲೆಯ ರೂಪದಲ್ಲಿ ನಮ್ಮ ಮೆದುಳಿನಲ್ಲಿ ಒಂದು ಸಣ್ಣ ಏನು ಹೇಳ್ತೀವಿ ಅಣು ಆಗಿ ಅದು ಈಗ ದೊಡ್ಡ ಒಂದು ಹಾನಿಯನ್ನು ನಾವು ನೋಡ್ತೀವಿ. ಆನೆ ಒಂದು ಸಣ್ಣ ಬಿಂದುವಾಗಿ ಕಣ್ಣಿನಲ್ಲಿ ರೂಪುಗೊಳ್ಳುತ್ತೆ. ಅದು 1000 ಪಟ್ಟು ಚಿಕ್ಕದಾಗಿ ಮೆದುಳಿನಲ್ಲಿ ಇದು ಸೇರುತ್ತೆ. ಯಾವಾಗ ಮೆದುಳಿನಲ್ಲಿ ಅದು ರೆಕಾರ್ಡ್ ಆಯಿತು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಜೀವಕಾಂತ ಶಕ್ತಿಯ ಅಲೆ ಜೊತೆಯಲ್ಲಿ ಸೇರಿ ಅದು ಅಲೆ ಆಗುತ್ತೆ. ಅನಂತರ ಏನಾಗುತ್ತೆ ಅದು ನಮ್ಮ ತಳಿ ಕೇಂದ್ರಕ್ಕೆ ಬರುತ್ತೆ. ತಳಿ ಕೇಂದ್ರಕ್ಕೆ ಬಂದು ಅಲ್ಲಿ ಅಚ್ಚೊತ್ತಾಗುತ್ತೆ. ಯಾವಾಗಲೂ ಅಚ್ಚೊತ್ತಾಗುತ್ತೋ ತಿರ್ಗಾ ನಾವು ಭಾವನೆ ಮಾಡ್ಕೊಂಡಾಗ ಯಾವ ವೇನಲ್ಲಿ ಅದನ್ನು ಯಾವ ಅಲೆಯಲ್ಲಿ ಅಚ್ಚೊತ್ತಾಯಿತು ಅದೇ ಅಚ್ಚೊತ್ತಿನಲ್ಲಿ ಮತ್ತೆ ಹೊರ ಭಾವನೆ ಮೂಲಕ ಬಂದಾಗ ದೊಡ್ಡದಾಗಿ ನಮಗೆ ಕಾಣುತ್ತೆ. ಅಂದ ಯದ್ಭಾವಂ ತದ್ಭವತಿ. ನಾನೇನನ್ನು ಯೋಚಿಸ್ತೀವೋ, ನಾವು ಏನು ಆಹಾರವನ್ನು ತಿಂತೀವೋ ಮತ್ತು ಯಾವ ಪರಿಸರದಲ್ಲಿ ಪ್ರಕೃತಿಯಲ್ಲಿ ನಾವಿದ್ದೀವೋ ಆ ಪ್ರಕೃತಿ ಪರಿಸರದಂತೆ ನಮ್ಮ ಮನಸ್ಸು ಬದಲಾಗುತ್ತೆ, ನಮ್ಮ ದೇಹ ಬದಲಾಗುತ್ತೆ, ನಮ್ಮ ಪ್ರಾಣಶಕ್ತಿ ಬದಲಾಗುತ್ತೆ. ಅದರಿಂದ ನಾವು ಪರಿಶುದ್ಧತೆ ಇರಬೇಕಂದ್ರೆ ಪ್ರಕೃತಿನ ಪರಿಶುದ್ಧವಾಗಿ ಇಟ್ಕೊಳ್ಬೇಕು, ನಮ್ಮ ಭಾವನೆಗಳು ಪರಿಶುದ್ಧವಾಗಿರಬೇಕು. ಯಾವಾಗಲೂ ನಾವು ಪಾಸಿಟಿವ್ ಭಾವನಾತ್ಮಕವಾಗಿ ಮಾತನಾಡುವಾಗ ನಾವು ಒಳ್ಳೆಯದನ್ನೇ ಮಾತನಾಡಬೇಕು, ಕೆಟ್ಟದ್ದನ್ನು ಮಾತನಾಡಬಾರದು. ಅತಿಗೆ ಮಹಾದೈವಿಕ ಶಕ್ತಿ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯಜ್ಞಾನವನ್ನು ಪಡೆದು ನಾವೆಲ್ಲರೂ ಸಮೃದ್ಧಿಯಾಗಿ ಬಾಳೋಣ. ಅದನ್ನು ಪದೇ ಪದೇ ಹೇಳ್ತಾನೇ ಇದ್ದರೆ ನಾವು ಹಾಗೆ ಆಗ್ತೀವಿ. ಅಂದರೆ ನಮ್ಮಲ್ಲಿ ಯಾವುದನ್ನು ಪದೇ ಪದೇ ನೆನೆಸ್ಕೊಳ್ತೀವೋ ಅದೇ ಮನಸ್ಸಾಗುತ್ತೆ. ಆ ಮನಸ್ಸೇ ಮುಂದೆ ಏನಾಗುತ್ತೆ ಅದು ಸ್ವಭಾವ ಆಗುತ್ತೆ. ಸ್ವಭಾವನೆ ಮುಂದೆ ಗುಣ ಆಗುತ್ತೆ. ಗುಣನೇ ಮುಂದೆ ಧರ್ಮ ಆಗುತ್ತೆ. ಧರ್ಮವೇ ದೇಹವಾಗುತ್ತೆ. ಯಾವುದೇ ಒಂದು ಧರ್ಮವನ್ನು ನಾವು ಮಾಡಬೇಕು ಅಂದರೆ ಭಾವನೆಗಳಿಂದ ಬದಲಾವಣೆ ಮಾಡ್ಬೋದೇ ವಿನ ಮತ್ಯಾವುದೇ ತಾಂತ್ರಿಕ ಮಾಂತ್ರಿಕ ವಿದ್ಯೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಅದರಿಂದ ಪ್ರಕೃತಿನಲ್ಲಿ ನಾವು ಏನನ್ನು ಹೇಳ್ಕೊಂಡು ಹೋಗ್ತೀವೋ, ಜನ ಕೇಳ್ತಾರೋ ಬಿಡ್ತಾರೋ ಅದೆರಡನೇ ವಿಚಾರ. ನೀವು ಏನನ್ನು ಹೇಳ್ಕೊತೀರೋ ಅದು ಪ್ರಕೃತಿಯಲ್ಲಿರ್ತಕ್ಕಂಥ ಆ ಅಲೆ, ನಾವು ಮಾತನಾಡ್ತಕ್ಕಂಥ ಈ ಶಬ್ದ ಅಲೆಗಳನ್ನ ಅದು ಗ್ರಹಿಸ್ಕೊಡುತ್ತೆ. ಅದು ಯಾವ ವ್ಯಕ್ತಿಯ ಬಗ್ಗೆ, ಯಾವ ವಿಷಯದ ಬಗ್ಗೆ ನಾವು ಮಾತನಾಡ್ತೀವೋ ಅದು ಏನಾಗುತ್ತೆ, ಆ ಸಂಬಂಧಪಟ್ಟಂಥ ವ್ಯಕ್ತಿಯ ಆತ್ಮದಲ್ಲಿ ಹೋಗಿ ರೆಕಾರ್ಡ್ ಆಗುತ್ತೆ. ಅದರಿಂದ ನಾನು ಮಾತನಾಡ್ತಕ್ಕಂಥ ಯಾರು ಕೇಳಿಸ್ಕೊಂಡ್ರೋ ಬಿಟ್ಟರು ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ನಾನು ಏನು ಹೇಳ್ತಾ ಇರ್ತಕ್ಕಂಥದ್ದನ್ನು ಪ್ರಕೃತಿಗೆ ಹೇಳ್ತಾ ಇದ್ದೀನಿ. ನನ್ನ ಒಳಗೆ ಇರ್ತಕ್ಕಂಥ ಚೈತನ್ಯ ಶಕ್ತಿ ಏನನ್ನು ಹೇಳುತ್ತೋ, ಹೊರಗಡೆ ಇರ್ತಕ್ಕಂಥ ವಿಶ್ವಕಾಂತ ಶಕ್ತಿ ಏನಿದೆಯೋ ಅವೆರಡು ಒಂದಕ್ಕೊಂದು ಕಾಂಟ್ಯಾಕ್ಟ್ ಇದೆ. ಹೇಗೆ ಭೂಮಿಯ ಒಳಗಡೆ ನೀರಿದೆಯೋ, ನೀರಿನ ಒಳಗಡೆ ನೀರು ಮತ್ತು ಭೂಮಿ. ಅದಕ್ಕೆ ಮತ್ತೊಂದು ಕವಿ ಹೇಳ್ತಾನೆ. ಕವಿ ಏನಂತ ಚೆನ್ನಾಗಿ ಹೇಳ್ತಂದರೆ, ಬಯಲೊಳು ಆಲಯವೋ ಆಲಯದಳು ಬಯಲೋ, ಬಯಲು ಆಲಯಗಳೆರಡು ನಿನ್ನ ನಯನದಳು. ಇಲ್ಲಿ ನಯನ ಅಂದರೆ ಕಣ್ಣು, ಆಲಯ ಅಂದರೆ ಮನೆ. ಈಗ ಮನೆ ಒಳಗಡೆ ಬಯಲಿದೆಯೋ, ಪ್ರಕೃತಿ ಇದೆಯೋ, ಅಥವಾ ಪ್ರಕೃತಿಯಲ್ಲಿ ಮನೆ ಇದೆಯೋ? ಈ ಮನೆ ಮತ್ತು ಪ್ರಕೃತಿ ಎಲ್ಲಿದೆ? ಈಗ ನಾವು ಕಣ್ಣನ್ನು ಮುಚ್ಕೊಂಡಾಗ ಬಯಲೂ ಕಾಣಲ್ಲ, ಮನೆಯೂ ಕಾಣಲ್ಲ. ಕಣ್ಣನ್ನು ಬಿಟ್ಟಾಗ ಮನೆಯೂ ಕಾಣುತ್ತೆ, ಬಯಲು ಕಾಣುತ್ತೆ. ಹಾಗಾದರೆ ಇಡೀ ಬ್ರಹ್ಮಾಂಡ ಪ್ರಕೃತಿ ಎಲ್ಲಿದೆ? ನಿನ್ನ ನಯನದೊಳೋ. ಆದ್ದರಿಂದ ಪ್ರಕೃತಿಯಲ್ಲಿ ನೀನಿದೆಯಾ, ನಿನ್ನೊಳಗೆ ಪ್ರಕೃತಿ ಇದೆ. ನಿನ್ನಲ್ಲಿ ಪ್ರಾಣಕಾಂತ ಶಕ್ತಿ ಇದೆ, ಪ್ರಾಣಕಾಂತ ಶಕ್ತಿಯಲ್ಲಿ ನೀನಿದೆಯಾ. ಅದರಿಂದ ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಜೀವ ನಾನಲ್ಲ, ನನ್ನೊಳಗಿರ್ತಕ್ಕಂಥ ಹರಿವಿದೆಯಲ್ಲ ಅವನೇ ನಾನು. ಅದರಿಂದ ಯಾಕೆ ತಾವೆಲ್ಲ ಈ ಥರ ತತ್ಸಂಗ ಸಭೆಗಳಿಗೆ ಬರಬೇಕು ಅಂತ ಹೇಳಿದ್ರೆ, ಈ ರೀತಿಯ ವಿಚಾರಗಳನ್ನ ನೀವು ತಿಳ್ಕೊಳ್ತಾ ಇದ್ದರೆ, ಪದೇ ಪದೇ ಈ ವಿಚಾರ ನೀವು ಕೇಳ್ತಾ ಇದ್ದರೆ, ಈ ಭಾವನೆಗಳು ವಿಚಾರಗಳು ನಿಮ್ಮ ತಳಿಕೆಯಲ್ಲಿ ರೆಕಾರ್ಡ್ ಆಗ್ತಾ ಹೋದರೆ, ಅವು ಹಚ್ಚೊತ್ತಾದಾಗ ನಿಮ್ಮ ಹಂಸಪರ DNA ಅಂತ ನಾವೇನು ಕರಿತೀವೋ, ನಿಮ್ಮ ಮುಂದಿನ ಸಂತತಿಗೂ ಸಹ ಈ ವಿಚಾರಗಳು ಕಂಟಿನ್ಯೂಟಿ ಆಗ್ತವೆ. ಅದರಿಂದ ಜಗತ್ತಿನಲ್ಲಿ ಎರಡು ದಿವ್ಯ ಔಷಧಿಗಳಿದೆ ಕಲಿಯುಗದಲ್ಲಿ. ಒಂದು ಧ್ಯಾನ, ಮತ್ತೊಂದು ಮೌನ. ಈ ಎರಡನ್ನು ನಾವು ಸಕ್ರಿಯವಾಗಿ ನಿತ್ಯ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವೆಷ್ಟು ಮೌನವಾಗಿರ್ತೀರೋ ಈ ಜಗತ್ತಿನಲ್ಲಿ ಏನೆಲ್ಲ ನಡೀತೀವೋ ಅದೆಲ್ಲವನ್ನು ನೀವು ಕೇಳಿಸ್ಕೊಳ್ಬೋದು. ಇನ್ನು ಮೌನ ಅಂತ ಹೇಳಿದ್ರೆ ಮಾತನಾಡದೇ ಇರ್ತಕ್ಕಂಥದ್ದು ಮೌನ ಅಲ್ಲ. ದೇಹದಲ್ಲಿರ್ತಕ್ಕಂಥ ಮನಸ್ಸು ಸಹ ಚಂಚಲವಾಗದ ರೀತಿಯಲ್ಲಿ ನಾವು ಧ್ಯಾನ ಮಾಡ್ತೀವಲ್ಲ, ಅದನ್ನು ನಾವು ಮಹಾಮೌನ ಅಂತ ಹೇಳ್ತೀವಿ. ಮತ್ತು ಜಾಗೃತ ಸ್ಥಿತಿ, ನಾನು ಯಾರು, ನಾನು ಎಲ್ಲಿದ್ದೀನಿ. ಅದರಿಂದ ಧ್ಯಾನದಿಂದ ಮೌನದಿಂದ ಪ್ರಕೃತಿಯನ್ನು ನಾವು ಬದಲು ಮಾಡ್ಬೋದು. ಯಾವಾಗ ಪ್ರಕೃತಿ ಬದಲಾಗುತ್ತೋ ಪ್ರಕೃತಿ ಇರ್ತಕ್ಕಂಥ ಸಕಲ ಜೀವರಾಶಿಗಳು ಬದಲಾಗುತ್ತೆ. ಯಾಕೆಂದರೆ ಈ ಭೂಮಿ ಎಂಬ ಗ್ರಹದಲ್ಲಿ 84 ಲಕ್ಷ ಜೀವರಾಶಿಗಳಿದೆ. 1 ಅಂಡಜ, 2 ಪಿಂಡಜ, 3 ಉದ್ವಜ, 4 ಜಲಜ. ಪ್ರತಿ ಅಂಡಜ 21, ಉದ್ವಜ 21, ಜಲಜ 21. ಹೀಗೆ ಈ 4 ಏನು ಸೃಷ್ಟಿ ಇದೆಯಲ್ಲ, ಆ 84 ಜೀವರಾಶಿಗಳು ಭೂಮಿನಲ್ಲೇ ಇದೆ. ಸಾಕಷ್ಟು ಕಣ್ಣಿಗೆ ಕಾಣ್ಬೋದು, ಕಣ್ಣಿಗೆ ಕಾಣದೇ ಇರ್ಬೋದು. ಅವೆಲ್ಲವೂ ಪ್ರಕೃತಿಯ ಭಾವನೆಗೆ ತಕ್ಕಂತೆ ಸೃಷ್ಟಿಯಾಗತ್ತೆ. ನಾವು ಅಷ್ಟೇ, ನಮ್ಮ ಭಾವನೆಯೇ ನಮ್ಮ ಬದುಕು, ಭಾವನೆಯೇ ನಮ್ಮ ಜೀವನ. ನಾನು ಏನು ಆಗಬೇಕು ಅಂತ ನೀವು ಪದೇ ಪದೇ ಅಂದ್ಕೊಳ್ತೀರೋ ನೀವಾಗ ಆಗ್ತೀರಿ. ದೇವರ ಮುಂದೆ ನೀವು ಸಂಕಲ್ಪ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಯಾರೂ ದೇವರನ್ನು ನೋಡಿಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ. ಹಾಗಾದರೆ ದೇವರು ಇದ್ದಾನೆ, ಹೇಗಿದ್ದಾನೆ ಯಾರೂ ಗೊತ್ತಿಲ್ಲ. ಅದು ಪ್ರತಿಯೊಬ್ಬರ ಅನುಭವಕ್ಕೆ ಬರ್ತಕ್ಕಂಥದ್ದು. ನಿನ್ನಲ್ಲಿರ್ತಕ್ಕಂಥ ಅರಿವೇ ದೈವವಾಗಿ ಇದೆ, ಅದನ್ನು ನಾವು ಜೀವಕಾಂತ ಶಕ್ತಿ ಅಂತ ಕರಿತೀವಿ. ಅದೇ ನಿನ್ನ ಹೊರಗೆ ಅದು ವಿಶ್ವಕಾಂತ ಶಕ್ತಿಯಾಗಿ ಇದೆ. ಆದ್ದರಿಂದ ನಾವು ಹೇಗೆ ಭೂಮಿನಲ್ಲಿ ಬಾವಿಯನ್ನು ತೆಗೆದ್ರೆ ಅಲ್ಲಿ ಬರ್ತಕ್ಕಂಥ ನೀರಿಂದ ನಾವು ಹೆಚ್ಚು ಫಲವತ್ತಾದ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯನೋ, ಹಾಗೆ ನೀವು ಯಾವಾಗಲೂ ಧ್ಯಾನವನ್ನು ಮಾಡ್ತಾ ಇದ್ದರೆ ನಿನ್ನ ಸುತ್ತ ಹೊರಗಡೆ ಇರ್ತಕ್ಕಂಥ ವಿಶ್ವಕಾಂತ ಶಕ್ತಿ ನಿನ್ನ ದೇಹದ ಒಳಗಡೆ ಬಂದು ನಿನಗೆ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ. ಅದರಿಂದ ನಾವು ದೀರ್ಘಕಾಲ ಬದುಕಬೇಕು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ 120 ವರ್ಷ ಆಯುಸ್ಸಿದೆ. ಎಷ್ಟಿದೆ? 120 ವರ್ಷ ಆಯುಸ್ಸಿದೆ. ಇವತ್ತೆಲ್ಲ ನಾವು 60-70 ವರ್ಷಗಳಲ್ಲಿ ಸಾಗ್ತಾ ಇದ್ದೀವಿ ಅಲ್ವಾ? ಯಾಕೆಂದರೆ BP ಇದೆ, ಶುಗರ್ ಇದೆ, ಜಾಯಿಂಟ್ ಪೇನ್ ಇದೆ, ಏನೇನೋ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ರಕ್ತ ಸಂಚಾರ, ಉಷ್ಣ ಸಂಚಾರ, ವಾಯು ಸಂಚಾರ, ಪ್ರಾಣಶಕ್ತಿ ಸಂಚಾರಗಳು ಕ್ರಮಬದ್ಧವಾಗಿ ಇಲ್ಲದೆ ಇರೋದ್ರಿಂದ ಇದು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅಸ್ತವ್ಯಸ್ತ ಆದರೆ ಶರೀರದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದರಿಂದ ನಾವೆಲ್ಲರೂ ಸಸ್ಯಾಹಾರವನ್ನು ಅರಿತುಕೊಳ್ಬೇಕು. ಸಸ್ಯಾಹಾರದಿಂದ ನಮ್ಮ ಚೈತನ್ಯಕ್ಕೆ ಏನು ಬೇಕು ಎಂಬುದನ್ನು ಭಗವಂತ ಆ ಶಕ್ತಿನ ಪ್ರತಿಯೊಂದರಲ್ಲಿ ಕೊಟ್ಟಿದ್ದಾನೆ. ಅದರಿಂದ ಇವತ್ತು ಏನು ಮಹರ್ಷಿಯವರ ಒಂದು ಭವಿಷ್ಯವಾಣಿ ಆಗಿತ್ತು, ಅವರು ಏನು ಇಡೀ ಜಗತ್ತನ್ನು ಒಂದು ಅಹಿಂಸಾ ಮಾರ್ಗದಿಂದ ತಪ್ಪಿಸಬೇಕು,
ಅಹಿಂಸಾ ಮಾರ್ಗವಾಗಿ ನಡೆಯಬೇಕು. ಹಿಂಸಾತ್ಮಕ ತಪ್ಪಿಸಬೇಕಾದ್ರೆ ಪ್ರತಿಯೊಬ್ಬರೂ ಈ ಸಸ್ಯಾಹಾರದ ಬಗ್ಗೆ ಅರಿವಿದ್ದು ಸಸ್ಯಾಹಾರವನ್ನು ಸೇವನೆ ಮಾಡಬೇಕು. ಅದೇ ನಾವು ಪ್ರಕೃತಿನಲ್ಲಿ ಯಾವಾಗಲೂ ನೀವು ಧ್ಯಾನ ಮಾಡುವಾಗ ಪ್ರಕೃತಿಯ ಬಗ್ಗೆ ಇದನ್ನು ಹಾಕ್ತಾ ಹೋದರೆ ಒಂದು ದಿವಸ ಪ್ರಕೃತಿ ಬದಲಾಗುತ್ತೆ. ಅದರಿಂದ ನಾವು ಪ್ರಕೃತಿ ಬದಲು ಮಾಡಬೇಕಾದ್ರೆ ನಾವು ಬದಲಾಗಬೇಕು. ನಾವು ಬದಲಾದಾಗ ಮಾತ್ರ ಪ್ರಕೃತಿ ಬದಲಾಗುತ್ತೆ. ನಾನು ಒಬ್ಬರಿಂದ ಈ ಪ್ರಕೃತಿ ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನೇ ಬದಲಾಗಬೇಕು ಅಂದರೆ ಧ್ಯಾನ ಮೌನ ನಮಗೆರಡು ದಿವ್ಯ ಔಷಧಿ ಎಂಬತಕ್ಕಂಥ ವಿಚಾರವನ್ನು ಹೇಳ್ತಾ ಈ ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಇರ್ತಕ್ಕಂಥ ಹಿರಿಯರಿಗೂ ತಮ್ಮೆಲ್ಲರಿಗೂ ನನ್ನ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.